ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೇಘರ್ ಮನೆಗೆ ಗೃಹ ಪ್ರವೇಶಕ್ಕೆ ಇವ್ರೇನೋ ಗಿಫ್ಟ್ ಕೊಡಬೇಕು ಅಂದ್ಬಿಟ್ಟು ಹೊರಗೆ ಹೋಗ್ತಾ ಇದೀವಿ. ಏನು ತಗೋತೀವಿ ಅಂತ ನೋಡೋಣ. ಹಾಗೆ ನಂದು 1000 ಜನ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋದಕ್ಕೆ ಮೋನಿ ಕೇಕ್ ಕೂಡ ತಂದಿದ್ದಾಳೆ ಗೈಸ್. ಕೇಕ್ ಕೂಡ ಇದೆ, ಲಾಗಲ್ಲಿ ಕಟ್ ಮಾಡ್ತಾಳೆ. ನೋಡೋಣ ಏನೇನಾಗುತ್ತೆ ನೋಡಿ. ಅವ್ರ ಮನೆ ಗೃಹ ಪ್ರವೇಶ ಬಂದು ಇನ್ನೊಂದು 4 ದಿನ 5 ದಿನ ಇರ್ಬೋದು. 11ನೇ ತಾರೀಕು ಸೋಮವಾರ, ಭಾನುವಾರ ಸೋಮವಾರ ಗೈಸ್. ನೋಡೋಣ ಏನು ತಗೋತೀವಿ ಅನ್ನೋದು. ಎಲ್ಲರೂ ರೆಡಿಯಾಗಿ ಕೂತಿದ್ದೀವಿ. ನಮ್ಮ ಮಾಮ ಬರೋದೊಬ್ರು ಬಾಕಿ ಅಷ್ಟೇ. ಅವ್ರು ಬಂದಮೇಲೆ ಹೋಗ್ಬೇಕು. ಅವತ್ತೊಂದು ದಿನ ಪಲ್ಲವಿ ತಗೊಬರಕ್ಕೆ ಹೋಗಿದ್ವಿ ನೋಡಿ, ಅಲ್ಲೇ ಶೀತಲ್ ಅಂತ, ಅಲ್ಲಿಗೆ ಹೋಗ್ತಾ ಇದೀವಿ. ಏನು ತಗೋತೀವಿ ಅಂತ ಇಲ್ಲಾಗಲ್ಲ ನೋಡಿ. ಇವಾಗ ಊಟ ಮಾಡಿಕೊಂಡು ಮಾಮ ಬಂದಮೇಲೆ ಹೋಗ್ತಾ ಇರೋದಷ್ಟೇ ಗೈಸ್. ಇದು ಬೆಳಗ್ಗೆ ಮಶ್ರೂಮ್ ಗ್ರೇವಿ ಮಾಡಿದ್ಲು, ಪನ್ನೀರ್ ಗ್ರೇವಿ ಪೂರಿ ಮಾಡಿದ್ಲು. ಅದನ್ನೇ ಗ್ರೇವಿ ಹಾಕೊಂಡು ನೀನು ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ರಸಮ್ ಮಾಡಿದೆ. ನಾನು ಲಿಫ್ಟಿಗೆ ಕೈಕೊಳ್ಳೋದು ಅಲ್ಗ ಹಿಂಗೆ ಅನ್ನಮ್ಮ, ಹೆಂಗೆ ಅನ್ನು ಇವಾಗ ಹೋಗ್ತಾ ಇದೀವಿ ನಾವೆಲ್ಲ. ರೆಡಿ ಆಗೋರು ನೋಡಿ ಇವರಿಬ್ರು. ನಾನಿ ತಾನ್ಯ ರೆಡಿ ಆಗಿದ್ದೀವಿ. ಎಲ್ಲಪ್ಪ ನಾಮ ಇಟ್ಕೊಂಡಿರೋದು ನೀನು ಅಲ್ಲಿ, ಆಮೇಲೆ ಇನ್ನೆಲ್ಲಿ ಇಟ್ಕೊಂಡೆ? ಅಷ್ಟೇ ಅಲ್ಲಿ ಇಟ್ಕೊಂಡೆ. ಲಿಫ್ಟಿಕ್ ಅನ್ನಪ್ಪ, ಲಿಫ್ಟಿಕ್ ಅನ್ನ. ಈ ಮಂಗಿ ನಂಬ್ಕೊಂಡು ಬಂದು ಊಟ ಗೊತ್ತಿಲ್ಲ ಗೈಸ್, ಎಲ್ಲೆಲ್ಲೋ ಸುತ್ತ ಹಾಕ್ಬಿಡ್ಲು. ಯಾರ್ಯಾರು ಕರ್ಕೊಂಡು ಇವಾಗ ಬಂದ್ರಿ ಇದೇ ಅಂಗಡಿ. ನಾವು ಇಲ್ಲಿವರೆಗೂ ಏನು ಗೊತ್ತೀವಿ ಅಂದರೆ, ಇಲ್ಲಿ ವೇಸ್ಟೇಜು ಕೂಲಿ ಏನು ಹಾಕಲ್ವಂತೆ. ಮಾಮೂಲಿ ಏನು ರೇಟ್ ಇರುತ್ತೆ ಆ ರೇಟ್ ಕೊಡ್ತಾರೆ ನೋಡಿ ಗೈಸ್. ಎಷ್ಟು ದೊಡ್ಡ ದೀಪಾವಳಿ ಕಂಬ. ನಮ್ಮ ಮೋನಿ ಮಾಮಂಗೆ ಹೇಳ್ತಾರೆ, ಇದೊಂದು ಕೊಡಿಸು ಅಮ್ಮ ಸಾಕು ನನಗೆ ಅಂತ. ಎಲ್ಲ ತಗೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಸ್ವಲ್ಪ ಇದೆ ಅಲ್ಲಿಂದ ನಾವು ಇಲ್ಲೇ ಲೂಲು ಮಾಲ್ಗೆ ಹತ್ರನೇ ಇತ್ತು, ಸೊ ಅದಕ್ಕೆ ಲೂಲು ಮಾಲ್ಗೆ ಹೋಗೋಣ. ಖುಷಿಯಾಗ್ಬಿಟ್ಟೈತೆ ಅವಳಿಗೆ. ಅನ್ಯಾ ಏ ಮೋನಿ ಪಿಜ್ಜಾ ಕೊಡಿಸ್ತಾಳೆ ಇವಾಗ ನೋಡಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಇದು ಫ್ಲವರ್. ತಾನಿಂಗ್ ಫುಲ್ ಖುಷಿ. ತಗೊಳ್ಳಿಲ್ಲ ಗೈಸ್, ತಾನಿಂಗ್ ಒಂದು ಜೊತೆ ಡ್ರೆಸ್ ತಗೊಂಡ್ವಿ ಅಷ್ಟೇ. ಅಲ್ಲೇ ಸುಕ್ಕದ ಕಟ್ಟೆ ಹತ್ರನೇ ತಿಳ್ಕೊಂಡು ಹೋಗೋಣ ಅಂದ್ಕೊಂಡು ಹೋಗ್ತಿದ್ದೀವಿ. ಗಣೇಶ ಪ್ರೀತಿ ಸ್ಕೂಲಿಂದ ಬಂದ್ಬಿಟ್ಟಿರ್ತಾರೆ, ಅದಕ್ಕೆ ಬೇಗ ಹೋಗ್ತಾಯಿದ್ದೀವಿ. ಪಪ್ಪಾಯ ತೊಗೊಳಕ್ಕೆ ಹೋಗಿದ್ದಾರೆ ಮಾಮ ಇವಾಗ. ನೋಡಿ ನವಗ್ರಹಕ್ಕೆಲ್ಲ ಆಗಲೇ ರೆಡಿ ಆಗಿದೆ ಬ್ಯಾನರ್. ಜಸ್ಟ್ ಇವಾಗ ತಾನೇ ಬಂದ್ವಿ ಇಲ್ಲಿಗೆ. ಮೋನಿ ಆರ್ಡರ್ ಮಾಡ್ತಿದ್ದಾಳೆ. ನೋಡಿ ಗೈಸ್, ಇವಾಗ ಕೇಕ್ ಕಟ್ ಮಾಡೋದು. ಹಂಗೆ ಸಬ್ಸ್ಕ್ರೈಬರ್ ಮುಟ್ಬೇಡ. ಟ್ಯೂಷನಿಂದ ಕರ್ಸ್ಬಿಟ್ಟಿದ್ದೀವಿ ಇವ್ರನ್ನ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೂ ಕೂಡ ಥ್ಯಾಂಕ್ಸ್ ಗೈಸ್. ನೀವಿಲ್ಲ ಅಂದ್ರೆ ಸಾಧ್ಯನೇ ಆಯ್ತಿರ್ಲಿಲ್ಲ. ಒಂದಕ್ಕೆ ಕಾರಣನೇ ನೀವು. ಹಾಗೆ ನನಗೆ ಸಪೋರ್ಟ್ ಕೊಟ್ಟಿದ್ದು ನನ್ನ ಫ್ಯಾಮಿಲಿ, ಹಾಗೆ ನನ್ನ ಫ್ರೆಂಡ್ಸ್. ಅವರೆಲ್ಲ ಇಲ್ಲ ಅಂತಿದ್ರೆ ನಾನು ನಿಜವಾಗ್ಲೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿಲ್ಲ. ಇದ್ರ ಬಗ್ಗೆ ಇನ್ನೊಂದಿನ ಮಾತಾಡೋಣ ಗೈಸ್. ತಾನಿ ಅವ್ರ ಮನೆಗೆ ಹೋಯ್ತಾವಳೆ, ಆಟೋದಲ್ಲೇ ಹೋಗ್ಬೇಕಂತೆ. ಏನು ಆಟೋದಲ್ಲಿ ಹೋಗೋಣ ಅಂತವನೇ, ಗಾಡೀಲಿ ಕರ್ಕೊಂಡಿದ್ದೀನಿ ಅಂದ್ರೆ ಆಗಲ್ವಂತೆ. ಆಟೋನೇ ಬೇಕಂತ ಹೇಳ್ತಾಳೆ ನೋಡಿ. ಆಯ್ತು ಬಿಡಿ, ಆಟೋದಲ್ಲೇ ಕರ್ಕೊಂಡೋಗ್ತಾರೆ. ಅದು ತಗೋಬತ್ತಾನ ಮಾಮ. ಯಾವುದು ಗಾಡಿನ ಆಟೋನ? ಯಾವುದು ಆಟ? ಆಯ್ತು ನೋಡಿ, ಆಟೋದಲ್ಲೇ. ಏನಪ್ಪ ಆಟ ಬತ್ತು? ನೋಡೋಣ ಇರ್ತಾಳೆ ಅಂತ. ಇಲ್ಲೇ ಬಡ್ಕೊಬಿಡ್ತಾಳೆ. ಮನು ಆಟ ಓಡಿಸ್ಕೊಂಡಿರೋದು ಇವಾಗ. ನಮ್ಮ ಅಣ್ಣನ ಜಾತ್ರೆ ನೋಡಿ. ಚೆನ್ನೇಗೌಡ ಭಾಗ್ಯಮ್ಮ, ಅವ್ರ ಅಪ್ಪ ಅವ್ರ ಅಮ್ಮನ ಹೆಸರು, ನಮ್ಮ ದೊಡ್ಡಮ್ಮ ದೊಡ್ಡಪ್ಪನ ಹೆಸರು ಎಲ್ಲ ಹೊಸ್ದಾಗಿ ಹಾಕ್ಸ್ಬಿಟ್ಟವನೆ. ನಿಶಾಂತ್, ರಕ್ಷಿತ್, ಪ್ರೀತಮ್.
ಗಣಿ ಹೆಸರು ರಕ್ಷಿತ್ ಅಂದ್ರೆ ಏನಪ್ಪ ಆಟದತ್ತೆ ನನ್ನ ದೃಷ್ಟಿ. ಮೇಘರ್ ಮನೆ ಗೃಹ ಪ್ರವೇಶಕ್ಕೆ ರೇಷನ್ ತಗೊಬರೋಣ ಅನ್ಬಿಟ್ಟು ಕೆಂಗೇರಿ ಹತ್ರ RMC ಏನೋ ಅನ್ಸುತ್ತೆ ಇದು, ಅಲ್ಲಿಗೆ ಹೋಗಿದ್ವಿ. ನಾವಿಲ್ಲಿ ಹೋಗಿದ್ ಫಸ್ಟ್ ಟೈಮ್. ಎಲ್ಲಿ ಏನೈತೆ ಅಂತಾನೂ ಗೊತ್ತಿಲ್ಲ, ಹುಡುಕ್ಬೇಕಾಯ್ತು. ಸೊ ನಮ್ಮ ಅಣ್ಣನ ಹತ್ರ ಬೈಕ್ಸ್ಕೊಂಡು ಹುಡುಕಿ ತಂದಿದ್ದಾಯ್ತು ಗೈಸ್. ಇದಕ್ಕೆಲ್ಲ ಬಿಲ್ಲು 14,000. ಅಲ್ಲಿಂದ ಮನೆಗೆ ಬಂದು ನಾನು ಫಸ್ಟ್ ಟೈಮ್ ಈ ಸಾರನ್ನ ಮಾಡಿದ್ದು. ಇದು ಬಂದ್ಬಿಟ್ಟು ಸೌತೆಕಾಯಿಲಿ ಮಜ್ಜಿಗೆ ಹುಳಿ ಮಾಡಿದ್ದೀನಿ ಗೈಸ್. ತುಂಬಾ ಚೆನ್ನಾಗಿತ್ತು, ನಿಜವಾಗ್ಲೂ ಚೆನ್ನಾಗಿತ್ತು. ಮಾಡ್ಬೇಕು ಅಂತ ತುಂಬಾ ದಿನ ಅನ್ಕೋತಿದ್ದೆ, ಮಾಡಕ್ಕಾಗಿರ್ಲಿಲ್ಲ. ನೋಡಿ ಪಲಾವಿ ಮುದ್ದೆ ಕಟ್ತಾಳೆ. ಮುದ್ದೆ ಎಲ್ಲ ಕಟ್ಟಾದ್ಮೇಲೆ ಒಂದೇ ಸತಿ ಎಲ್ರು ಊಟ ಕೂತ್ಕೊಂಡ್ವಿ, ಊಟ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಗೈಸ್.